ಅವನಿಗೆ ಎಷ್ಟು ಬಡ್ದಿದ್ರು ಅಂದ್ರೆ ಇವ ನಮ್ಮ ಊರನ ಕೆರೆ ನೀರು ಮುಟ್ಟ್ಯಾನ, ಇವ ನಮ್ಮ ಊರಾಗ ಬಂದಾನ ಅಂತ ತಿಳ್ಕೊಂಡು ಕಲ್ಲು ತೊಗೊಂಡು ಹೋಗದಿದ್ರು, ಬಡ್ಗಿ ತೊಗೊಂಡು ಹೊಡೆದಿದ್ರು. ಅವನಿಗೆ ಮುಖಕ್ಕೆಲ್ಲ ಹೊಡೆದು ಮುಖ ಬಾತ್ ಕಣ್ಣು ಕಾಣಲಾರ್ದಂಗಾಗಿ ರಸ್ತೆಯೊಳಗೆ ಬಿದ್ದಿದ್ದ ಸಂಬೋಳಿ ನಾಗಣ್ಣ. ಆ ದಾರಿ ಹಿಡ್ಕೊಂಡು ಬಸವಣ್ಣವ್ರು ಹೋಗ್ತಾ ಇದ್ರು. ಹೋಗುವಾಗ ಇವ ಸಂಬೋಳಿ ನಾಗಣ್ಣ ಬಿದ್ದಿದ್ದು ನೋಡಿ ಬಸವಣ್ಣವ್ರು ಅವನನ್ನು ಮ್ಯಾಲೆತ್ತಿದ್ರು. ಅವಾಗ ಸಂಬೋಳಿ ನಾಗಣ್ಣ ಶಿವ ಶಿವ ಬಸವಣ್ಣ ಬಸವ ತಂದೆ ಅಂದ. ಎತ್ತದವರು ಬಸವಣ್ಣವರ ಇದ್ದರು. ಬಸವಣ್ಣವರು ಸಂಬೋಳಿ ನಾಗಣ್ಣನಿಗೆ ಕೇಳ್ತಾರೆ, ಅಲ್ಲೋ ನಾಗಣ್ಣ, ಎಲ್ಲರೂ ಊರನವ್ರು ಇಷ್ಟು ಬಡ್ದಾರ, ನಿನಗೆ ಕಣ್ಣ ಕಾಣುವಲ್ದು, ನಾನಾ ನಿನಗೆ ಎತ್ತಿನಂತ ನಿನಗೆ ಹೆಂಗೆ ಗೊತ್ತಾಯ್ತು? ಅವಾಗ ಸಂಬೋಳಿ ನಾಗಣ್ಣ ಅಂತಾನೆ, ಯಪ್ಪ, ಕಲ್ಯಾಣ ಪಟ್ಟಣದೊಳಗೆ ಬಿದ್ದವರನ್ನು ಎತ್ತಲಿಕ್ಕೆ ಬಸವಣ್ಣನ ಬಿಟ್ಟರೆ ಮತ್ತಾರು ಬರ್ತಾರೆ? ಬಸವಣ್ಣ ಅಂದ್ರೆ ಎಲ್ಲೋ 12ನೇ ಶತಮಾನದಲ್ಲಿ ಬದುಕಿದ ಒಬ್ಬ ವ್ಯಕ್ತಿ ಅಂತಲ್ಲ. ಬಸವಣ್ಣ ಅಂದರೆ ಯಾರು ಬಿದ್ದವರನ್ನೆತ್ತುವ ಕೆಲಸ ಮಾಡ್ತಾರ ಅವ ಬಸವಣ್ಣ ಆಗ್ತಾನೆ ಅನ್ನೋದು ಇದು ಬಸವ ಕಲ್ಯಾಣ, ಇದು ಬಸವ ಸಂದೇಶ ಅಷ್ಟೇ.